ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಹಾವಾಗಿರ್ಬೋದು, ಶ್ವಾನ್ವೇ ಆಗಿರ್ಬೋದು, ಗೂಡು ಕಟ್ಕೊಂಡ ಜೇನು ಹುಳುಗಳಾಗಿರ್ಬೋದು, ದಾಳಿ ಮಾಡಿದ್ರೆ ಅಂದರೆ ಕಚ್ಚಿದ್ರೆ ಗಾಯ ಆಗೋದು, ಆರೋಗ್ಯದಲ್ಲಿ ಸಮಸ್ಯೆ ಆಗೋದು ಇಟ್ಸ್ ಕಾಮನ್. ಆದರೆ ಕೇರಳದಲ್ಲಿ ಮೀನು ಕಚ್ಚಿದ್ರಿಂದ ಯುವಕನೊಬ್ಬ ತನ್ನ ಬಲಗೆಯನ್ನೇ ಕಳೆದುಕೊಂಡ್ಬಿಟ್ಟಿದ್ದಾನೆ. ನೀವು ಪ್ರಶ್ನೆ ಮಾಡ್ಬೋದು, ಮೀನು ಕಚ್ಚಿದ್ರಿಂದ ಬಲಗೆ ಕಳ್ಕೊಂಡಿದ್ದು ಹೇಗೆ ಅಂತ ನಿಮಗೆ ಗೊತ್ತಾದರೆ ಶಾಕ್ ಆಗಿಬಿಡ್ತೀರಾ. ಎಸ್, ಇಲ್ಲಿ ಕಾಣ್ತಿರುವಂತಹ ಈ ಮೀನು ಕಚ್ಚಿದ್ದಕ್ಕೆ ಯುವಕನ ಕೈ ಕಳ್ಕೊಂಡ್ಬಿಟ್ಟಿದ್ದಾನೆ. ಮೀನು ಕಚ್ಚಿದ್ರಿಂದ ಕೈಗೆ ಗಾಯ ಆಗಿತ್ತು. ಅದಾದಮೇಲೆ ಆ ಗಾಯ ಹೆಚ್ಚಾಗಿ ಗ್ಯಾಸ್ ಗ್ಯಾಂಗ್ರೀನ್ಗೆ ಟರ್ನ್ ಆಗೋಯಿತು. ಆದರೆ ಈಗ ಗ್ಯಾಸ್ ಗ್ಯಾಂಗ್ರೀನ್ನ ಇಡೀ ದೇಹಕ್ಕೆ ಹರಡಬಾರ್ದು ಅಂತ ವೈದ್ಯರು ಈ ಯುವಕನ ಬಲಗೆಯನ್ನೇ ತೆಗೆದುಹಾಕ್ಬಿಟ್ಟಿದ್ದಾರೆ. ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ತಲಸ್ಸೇರಿ ಪ್ರದೇಶದ ನಿವಾಸಿ ರಾಜೇಶ್ ಪಲ್ಲಿ ಅನ್ನುವಂತಹ ವ್ಯಕ್ತಿ ತನ್ನ ತರಕಾರಿ ತೋಟದಲ್ಲಿದ್ದಂತಹ ಹೊಂಡವನ್ನು ಕ್ಲೀನ್ ಮಾಡ್ತಾ ಇದ್ದ. ಇದೇ ಟೈಮ್ನಲ್ಲಿ 70 ಗ್ರಾಂ ತೂಕದ ಈ ಮೀನು ರಾಜೇಶ್ನ ಬಲಗೈ ಬೆರಳಿಗೆ ಕಚ್ಚಿಬಿಟ್ಟಿದೆ. ಇದಾದಮೇಲೆ ಕೆಲವೇ ದಿನಗಳಲ್ಲಿ ಬಲಗೈ ಊದೋದಕ್ಕೆ ಶುರುವಾಗ್ಬಿಟ್ಟಿದೆ. ಜೊತೆಗೆ ಅಂಗೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಿಂದ ವಿಪರೀತ ನೋವು ಶುರುವಾಗ್ಬಿಟ್ಟಿದೆ. ಆಸ್ಪತ್ರೆಗೆ ಹೋದಾಗ ವೈದ್ಯರು ಮಾತ್ರೆ ಕೊಟ್ಟಿದ್ದಾರೆ. ಆದರೆ ಕೊಟ್ಟಂತಹ ಮಾತ್ರೆ ನುಂಗಿದ್ರೂ ಕೂಡ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ಅಲ್ಲಿಂದ ರಾಜೇಶ್ ನೇರವಾಗಿ ಮಾಹೆ ಆಸ್ಪತ್ರೆಗೆ ದಾಖಲಾದರೂ ವೈದ್ಯರಿಗೆ ಏನಾಗಿದೆ ಅಂತ ಪತ್ತೆ ಹಚ್ಚೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಕೋಯಿಕೋಡ್ನ ಬೇಬಿ ಮೆಮೋರಿಯಲ್ ಆಸ್ಪತ್ರೆಗೆ ರಾಜೇಶ್ ದಾಖಲಾಗ್ತಾರೆ. ಟೆಸ್ಟ್ ಮಾಡಿದಾಗ ವೈದ್ಯರು ಗ್ಯಾಸ್ ಗ್ಯಾಂಗ್ರೀನ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿರೋದಾಗಿ ಹೇಳಿದ್ದಾರೆ. ಚಿಕಿತ್ಸೆ ಕೊಟ್ಟಂತಹ ವೈದ್ಯರು ಮೊದಲಿಗೆ ಬಲಗೈನ ಎಲ್ಲ ಬೆರಳುಗಳನ್ನು ಕತ್ತರಿಸಿದ್ದಾರೆ. ಆದರೂ ಕೂಡ ಗ್ಯಾಸ್ ಗ್ಯಾಂಗ್ರೀನ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕಮ್ಮಿ ಆಗಲಿಲ್ಲ. ಇದು ಇಡೀ ದೇಹಕ್ಕೆ ವ್ಯಾಪಿಸಬಾರದು ಅಂತ ರಾಜೇಶ್ನ ಬಲಗೈಯನ್ನೇ ವೈದ್ಯರು ಕತ್ತರಿಸಿದ್ದಾರೆ. ಸ್ಟಿಂಗಿಂಗ್ ಕ್ಯಾಟ್ ಅನ್ನುವಂತಹ ಮೀನು ಕಚ್ಚಿ ಬಲಗೈಯನ್ನೇ ಕಳೆದುಕೊಂಡಿದ್ದು ಹೇಗೆ ಅಂತ ಸ್ವತಃ ರಾಜೇಶ್ ಹೇಳಿದ್ದೇನು ಅಂತಂದರೆ, ಕೃಷಿ ಮಾಡೋದಕ್ಕೋಸ್ಕರ ಒಂದು ಜಾಗವನ್ನು ಸ್ವಚ್ಛ ಮಾಡ್ತಾ ಇದ್ದೆ. ಅಲ್ಲಿ ನೀರಲ್ಲೇ ತುಂಬ ಗಲೀಜಾಗಿತ್ತು. ಹಿಟಾಚಿ ಕೈಯಿಂದಲೂ ಕೂಡ ಸ್ವಚ್ಛ ಮಾಡಿದಾಗ ಅಲ್ಲಿ ಮೀನುಗಳು ಸಿಕ್ಕಿದ್ವು. ಅದನ್ನು ಹಿಡಿಯೋದಕ್ಕೋಸ್ಕರ ಹೋದಾಗ ನನ್ನ ಮಧ್ಯದ ಬೆರಳಿಗೆ ಕಚ್ಚಿತ್ತು. ಆಗ ಸಣ್ಣದಾಗಿ ರಕ್ತವೂ ಕೂಡ ಹೊರಬರ್ತಿತ್ತು. ಇದರಿಂದ ಕೈ ಸಿಡಿಯೋದಕ್ಕೆ ಶುರುವಾಗ್ತಾ ಇತ್ತು. ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಒಂದು TT ಇಂಜೆಕ್ಷನ್ ತೆಗೆದುಕೊಳ್ಳಿ ಅಂದಿದ್ರು. 48 ಗಂಟೆಗಳ ಕಾಲ ಸ್ವಲ್ಪ ನೋವಿರುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂದಿದ್ರು. TT ಇಂಜೆಕ್ಷನ್ ಹಾಕಿ ಮನೆಗೆ ಬಂದಾಗ ಮತ್ತೆ ಮಾರನೇ ದಿನ ಮತ್ತೆ ಅದೇ ನೋವು ಸ್ಟಾರ್ಟ್ ಆಗಿತ್ತು. ಹೇಳೋದಕ್ಕೂ ಸಾಧ್ಯವಾಗದಷ್ಟು, ಕೈ ಮಡ್ಚೋದಕ್ಕೂ ಕೂಡ ಆಗದಷ್ಟು ನೋವು ಹೆಚ್ಚಾಗ್ತಾ ಇತ್ತು ಅಂತ ರಾಜೇಶ್ ಹೇಳ್ಕೊಳ್ತಾರೆ. ಸ್ಥಳೀಯವಾಗಿ ಈ ಕೋರೆ ಮೀಸೆಯಂತಹ ರೆಕ್ಕೆ ಹೊಂದಿರುವಂತಹ ಈ ಸ್ಟಿಂಗಿಂಗ್ ಕ್ಯಾಟ್ ಅನ್ನುವಂಥ ಮೀನು ಬಹಳ ಅಪಾಯಕಾರಿ ಅಂತ ಹೇಳಲಾಗತ್ತೆ. ತನ್ನ ಬೆನ್ನೆಲುಬಿನಿಂದಲೇ ವಿಷಗಂತಿಗಳನ್ನು ಇಟ್ಕೊಂಡಿರುತ್ತವೆ. ಇವು ಚೇಳಿನಂತೆ ಕುಟುಕುತ್ತವೆ. ಈ ಟೈಮ್ನಲ್ಲಿ ಸ್ವಲ್ಪ ಯಾಮಾರಿದ್ರೆ ರಾಜೇಶ್ಗೆ ಆದಂತಹ ಗ್ಯಾಸ್ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದಕ್ಕೂ ಅಲರ್ಟ್ ಆಗಿರಿ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.